ಹೌದು, ಮಧ್ಯಪ್ರಾಚ್ಯ ಸಂಕಷ್ಟಕ್ಕೆ ಸಿಲುಕಿರೋದಂತೂ ಸತ್ಯ. 3 ಪೇಜ್ನಲ್ಲಿ ಇವತ್ತು ಇರಾನ್ ಒಂದು ಡೆಡ್ಲಿ ಪ್ಲಾನ್ನ ಮಾಡಿಕೊಂಡಿದೆ. ಮೊದಲ ಪೇಜ್ 1 ಪ್ಲಾನ್ ಏನು ಅಂತಂದರೆ ರಡಾರ್ ಟಾರ್ಗೆಟನ್ನು ಮಾಡೋದು. ರಡಾರನ್ನು ಟಾರ್ಗೆಟ್ ಮಾಡಿ ಅದನ್ನು ಧ್ವಂಸ ಮಾಡಿದ್ರೆ ಏನಾಗುತ್ತೆ? ಇರಾನ್ ಬೇಡ, ಯಾವುದೇ ಒಂದು ದೇಶವನ್ನು ವಾಯುದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನಾದರೂ ಅದು ಸಾಧ್ಯ ಆಗುತ್ತೆ ಅಂದರೆ ಅದು ರಡಾರ್ಗಳಿಂದ ಮಾತ್ರ. ಯಾಕೆಂದರೆ ಆ ರಡಾರ್ನ ಒಳಗಡೆ ಯಾವುದೇ ಒಂದು ಯುದ್ಧ ವಿಮಾನಗಳು ಎಂಟ್ರಿ ಕೊಡ್ತಾ ಇದೆ ಅನ್ನೋದು ಗೊತ್ತಾದರೆ ತಕ್ಷಣ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ, ಅಲ್ಲೇ ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡಲಾಗುತ್ತೆ. ಇವತ್ತು ಇಸ್ರೇಲ್ನ ಬಳಿ ಐರನ್ ಡೋಮ್ ಇದೆ. ಆ ರಡಾರನ್ನು ದಾಟಿ ಯಾವುದಾದ್ರು ಮಿಸೈಲ್ಗಳು ಬರ್ತಾ ಇದೆ ಅಂತಂದರೆ ಐರನ್ ಡೋಮ್ಗಳು ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ, ಹೋಗಿ ಹೊಡೆಯುತ್ತೆ. ಸೊ ಹಾಗಾಗಿ ರಡಾರನ್ನೇ ಧ್ವಂಸ ಮಾಡಿಬಿಟ್ರೆ, ರಡಾರ್ ಸೆಂಟರ್ಗಳನ್ನೇ ದಾಳಿ ಮಾಡಿ ಅದನ್ನು ನಿರ್ವಂಸ ಮಾಡಿಬಿಟ್ರೆ ಹೆಂಗೆ ಗೊತ್ತಾಗುತ್ತೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತೇಳಿ? ಗೊತ್ತಾಗೋದಿಲ್ಲ. ನೋಡಿ, ಇರಾನ್ನ ಪ್ಲಾನ್ ನೋಡಿ, ಪೇಜ್ 1ನಲ್ಲಿ ಅದರ ಪ್ಲಾನೇ ರಡಾರ್ನ ಟಾರ್ಗೆಟ್ ಮಾಡೋದು. ರಡಾರ್ ಅಷ್ಟೇ ಅಲ್ಲ, ರಡಾರ್, ಸೆನ್ಸರ್, ಕಮಾಂಡ್ ಸೆಂಟರ್ಗಳನ್ನು ಗುರಿಯಾಗಿಸ್ಕೊಂಡು ಇವತ್ತು ದಾಳಿ ಮಾಡ್ತಾ ಇದೆ. ಉದಾಹರಣೆಗೆ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕಾದ ಎಲ್ಲ ನೆಲೆಗಳನ್ನು, ತನ್ನ ಸೇನೆ ನೆಲೆಗಳನ್ನು ಇವತ್ತು ಕಳೆದುಕೊಳ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಅಮೆರಿಕ ಇವತ್ತು ತನ್ನ ಸೇನಾ ನೆಲೆಗಳಲ್ಲಿ ಅಥವಾ ಅಲ್ಲಿರುವಂಥ ಜನರನ್ನು ವಾಪಸ್ ಕರೆಸ್ಕೊಳ್ತಾ ಇದೆ ಅಮೆರಿಕಾಗೆ. ಇಸ್ರೇಲಲ್ಲೂ ಕೂಡ ಇವತ್ತು ಮತ್ತು ನಾಳೆ ಅವಕಾಶ ಇದೆ. ಇಸ್ರೇಲಲ್ಲಿ ಯಾರೆಲ್ಲ ಇದ್ದರೆ ಅವರೆಲ್ಲ ವಾಪಸ್ ಹೋಗ್ತಿದ್ದಾರೆ. ನೋಡಿ, ತುರ್ತು ಸಿಬ್ಬಂದಿಗಳನ್ನು ಹೊರತುಪಡಿಸಿ ಎಂಬೆಸಿನಾಗ ಯಾರು ಬೇಡ, ಎಲ್ಲ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಭಯವನ್ನು ಇಟ್ಟಿದೆ ಇರಾನ್. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಸ್ವಾಮ್ ಡ್ರೋನ್ ಅನ್ನು ಬಳಕೆ ಮಾಡಿದೆ ಇರಾನ್. ಇವತ್ತು ಪೇಜ್ 1ನಲ್ಲಿ ಅಗತ್ಯ ಏನಾದರೂ ಬಿದ್ದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಕೂಡ ಬಳಸಿ ದಾಳಿ ಮಾಡೋದಕ್ಕೆ ಇರಾನ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ನೋಡಿ, ಒಂದು ದೇಶಕ್ಕೆ ರಡಾರ್ ಇಲ್ಲ ಅಂತಂದ್ರೆ ಶತ್ರುಗಳಿಗೆ ಒಳಗೆ ಬರೋದಕ್ಕೆ ಆಕಾಶದ ಮಾರ್ಗವಾಗಿ ಬಹಳ ಸುಲಭ ಆಗುತ್ತೆ, ಸಮುದ್ರದ ಮಾರ್ಗವಾಗಿ ಬರೋದಕ್ಕೂ ಬಹಳ ಸುಲಭ ಆಗುತ್ತೆ. ಹಾಗಾಗಿ ರಡಾರ್ ಇಂಪಾರ್ಟೆಂಟ್. ಅದನ್ನು ಮುರಿಯುವಂಥ ಕೆಲಸವನ್ನು ಮಾಡ್ತಿದೆ ಇರಾನ್. ಅದು ಇಲ್ಲದಂತಂದರೆ ದಾಳಿಗಳು ಸುಲಭವಾಗುತ್ತೆ ವೀಕ್ಷಕರೇ. ನೋಡಿ, ಇವತ್ತು UAF, ಕತಾರ್, ಬಹ್ರೈನ್ನಲ್ಲಿರುವಂಥ USA ರಡಾರನ್ನು ಟಾರ್ಗೆಟ್ ಮಾಡಿ ಹೊಡೆಯುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಆ USA ರಡಾರ್ಗಳು ಟಾರ್ಗೆಟ್ ಮಾಡಿ ಧ್ವಂಸ ಆಗೋದ್ರೆ ಇರಾನ್ನ ದಾಳಿಯಿಂದ ಬಹ್ರೈನ್ನ ಮೇಲೆ ಯಾವ ಮಾರ್ಗದಲ್ಲಿ ಬೇಕಾದರೂ ಹೋಗಿ ಹೊಡೆಯುವಂಥ ಕೆಲಸವನ್ನು ಇರಾನ್ ಮಾಡ್ಬೋದು. ಅಂದರೆ ವಾಯು ಮಾರ್ಗದಲ್ಲಿ ಪ್ರಮುಖವಾಗಿ. ಕತಾರಲ್ಲೂ ಅಷ್ಟೇ, UAE ಮೇಲೂ ಅಷ್ಟೇ ದಾಳಿಯನ್ನು ಮಾಡ್ತದೆ. ನೋಡಿ, ಇವತ್ತು ಆ ರಡಾರ್ಗಳನ್ನು ಕಣ್ತಪ್ಪಿಸಿ ಇವತ್ತು ದಾಳಿ ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್. ಇರಾನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಬತ್ತಳಿಕೆಯಲ್ಲಿರುವಂಥ ಶಸ್ತ್ರಾಸ್ತ್ರಗಳು ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಹಾಗಂತ ಅಮೇರಿಕಾದಲ್ಲಿ ಏನು ಕಡಿಮೆ ಇಲ್ಲ, ಇರಾನ್ಗಿಂತ ದುಪ್ಪಟ್ಟು, ಅಂದರೆ 50ಕ್ಕಿಂತ ಹೆಚ್ಚು ಪಟ್ಟು ಅಮೇರಿಕಾದ ಬಳಿ ಸಿಸ್ಟಮ್ಗಳಿದೆ, ಶಸ್ತ್ರಾಸ್ತ್ರಗಳಿದೆ. ಆದರೆ ಅದೆಲ್ಲವೂ ಕೂಡ ಇರಾನ್ನ ಒಂದು ಕ್ಷಿಪಣಿಗಳ ದಾಳಿಯಿಂದಾಗಿ ಫೇಲ್ಯೂರ್ ಆಗ್ತಾ ಇದೆ. ಸೊ ಇದು ಪೇಜ್ 1, ರಡಾರ್ಗಳನ್ನು ಟಾರ್ಗೆಟ್ ಮಾಡೋದು. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್, ಎರಡನೇ ಪೇಜ್ ಅಂತಂದರೆ ಪೇಜ್ 2ನಲ್ಲಿ ಏನಿದೆ ಅಂತಂದರೆ ಏರ್ ಡಿಫೆನ್ಸನ್ನು ಗುರಿ ಮಾಡೋದು. ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಒಂದು ದೇಶಕ್ಕೆ. ಯಾಕೆ ಅಂತಂದರೆ ಒಂದು ದೇಶ ತನ್ನ ಶತ್ರು ದೇಶದ ಮೇಲೆ ವೈಮಾನಿಕ ದಾಳಿ ಮಾಡಿದಾಗ, ಬ್ಯಾಲಿಸ್ಟಿಕ್ ದಾಳಿ ಮಾಡಿದಾಗ, ಮಿಸೈಲ್ ದಾಳಿ ಮಾಡಿದಾಗ ಅಥವಾ ಸೆಲ್ ದಾಳಿ ಮಾಡಿದಾಗ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವಲ್ಲ, ಆಟೋಮೆಟಿಕ್ ಆಗಿ ತನ್ನ ದೇಶದ ರಡಾರನ್ನು ಟಚ್ ಮಾಡ್ತಾ ಇದ್ದಂತೆ ಆಟೋಮೆಟಿಕ್ ಆಗಿ ಅಟ್ಯಾಕ್ ಅಂದರೆ ಒಂದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗಿ ತಕ್ಷಣ ಆಕಾಶದಲ್ಲೇ ಮಿಸೈಲ್ಗಳನ್ನು, ಬ್ಯಾಲಿಸ್ಟಿಕ್ಗಳನ್ನು, ಸೆಲ್ಗಳನ್ನು ಹೊಡೆದು ಉರುಳಿಸುವಂಥ ಕೆಲಸವನ್ನು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡುತ್ತೆ. ಹಾಗಾಗಿ ಮೊದಲನೆಯ ಪ್ಲಾನ್ ಏನೋ ಅವ್ರದ್ದು ಡೆಡ್ಲಿ ಪ್ಲಾನ್, ರಡಾರನ್ನು ಟಾರ್ಗೆಟ್ ಮಾಡೋದು, ರಡಾರ್ನ ಸೆಂಟರ್ಗಳನ್ನು ಧ್ವಂಸ ಮಾಡೋದು. ಎರಡನೇ ಪೇಜಲ್ಲಿ ಅಂದರೆ ಪೇಜ್ ನಂಬರ್ 2ನಲ್ಲಿ, ಪೇಜ್ 2 ಪ್ಲಾನ್ ಏನಂತಂದರೆ ಇಲ್ಲಿ ಏರ್ ಡಿಫೆನ್ಸನ್ನು ಗುರಿಯಾಗಿಟ್ಕೊಂಡು ಈ ಒಂದು ಪ್ಲಾನ್ನಲ್ಲಿ ಏರ್ ಡಿಫೆನ್ಸನ್ನು ಗೊಂದಲಕ್ಕೀಡು ಮಾಡೋದು. ಇದು ಇರಾನ್ನ ಎರಡನೆಯ ಡೆಡ್ಲಿ ಪ್ಲಾನ್. ಇನ್ನು ಪೇಜ್ 3 ಪ್ಲಾನ್, ಅದನ್ನು ಕೂಡ ಹೇಳ್ತೀವಿ. ಈಗ ನೋಡಿ, 1-2 ಮಿಸೈಲ್ ಬಂದರೆ ತಡಿಬೋದು. ಪೇಜ್ 2ನಲ್ಲಿ 1-2 ಮಿಸೈಲ್ ಬಂದರೆ ತಡಿಬೋದು. ಆದರೆ 10 ಮಿಸೈಲ್ಗಳು ಅಟ್ ಅ ಟೈಮ್ ಅಂದರೆ ಯಾವುದನ್ನು ತಡೀತಾರೆ? ಇವತ್ತು ಹೊಡಿತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮಿಸೈಲ್ಗಳು ಹಾರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರು ಹುಡ್ಕೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಅಮೆರಿಕ ಹೇಳ್ಕೊಳ್ತು, ಅಮೆರಿಕ ಸೇನೆಯನ್ನು ದೃಢಪಡಿಸ್ತು, ನಾವು
ಅದು ಇರಾನ್ನ ಪ್ರಮುಖ ನಗರಗಳನ್ನು ಧ್ವಂಸ ಮಾಡಿದ್ವಿ, ಅದರ ಆಪರೇಷನ್ ಬೇಸ್ಗಳನ್ನು ಧ್ವಂಸ ಮಾಡಿದ್ವಿ, ಕಮಾಂಡ್ ಸೆಂಟರ್ಗಳನ್ನು ಧ್ವಂಸ ಮಾಡಿದ್ವಿ, ಸೇನಾ ನೆಲೆಗಳನ್ನು ಧ್ವಂಸ ಮಾಡಿದ್ವಿ ಅಂತ ಅದೇ ದೃಢಪಡಿಸ್ತು. ಆದರೂ ಕೂಡ ಮಿಸೈಲ್ಗಳು ಬರ್ತಾ ಇದೆ, ತೂರಿ ಬರ್ತಾ ಇದೆ ಮಧ್ಯಪ್ರಾಚ್ಯದ ಬಳಿ. ಹಾಗಾಗಿ 10 ಮಿಸೈಲ್ಗಳು ಬಂದರೆ ಯಾವುದನ್ನು ತಡೆಯೋದಕ್ಕಾಗತ್ತೆ? ತಡೆಯೋದಕ್ಕಾಗಲ್ಲ. ಕನ್ಫ್ಯೂಷನ್ ಆಗಿಬಿಡುತ್ತೆ. ತಮ್ಮದೇ ಶಸ್ತ್ರಾಸ್ತ್ರ ನಾಶ ಮಾಡಿಕೊಳ್ತಾರೆ ಅವಾಗ. ಉದಾಹರಣೆ ನೋಡಿ ಹೇಳ್ತೀನಿ. ಉದಾಹರಣೆಗೆ ಕತಾರ್ನಲ್ಲಿ F-15 ಯುದ್ಧ ವಿಮಾನ ಹೊಡೆದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿಯನ್ನು ಮಾಡೋದು. ನೋಡಿ, ಇಲ್ಲಿ ಕಡಿಮೆ ಬೆಲೆಯ ಡ್ರೋನನ್ನು ದಾಳಿ ಮಾಡೋದ್ರಿಂದ ಮಾಡಿ 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 ಅದರ ಹತ್ರ ಇರುವಂಥ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನು ಕೂಡ ಕಡಿಮೆ ಮಾಡೋದು, ಎಲ್ಲ ಮುಗಿಸ್ಬಿಡೋದು. ಆಮೇಲೆ ದೊಡ್ಡದಾಗಿ ಅಟ್ಯಾಕನ್ನು ಮಾಡೋದು, ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿ ಮಾಡೋದು. ಇನ್ನು ಆ ಡಿಫೆನ್ಸ್ನ ಬ್ಯಾಟ್ರಿ ಆ ಡ್ರೋನ್ಗಳನ್ನು ತಡೆಯೋಷ್ಟರಲ್ಲೇ ಖಾಲಿ ಆಗುತ್ತೆ. ನಿಮಗೆ ಚಿಕ್ಕ ಚಿಕ್ಕ ಪಟಾಕಿಗಳನ್ನು ಹೊಡಿತಾ ಇರ್ತೀರಿ, ಚಿಕ್ಕ ಪಟಾಕಿಗಳನ್ನು ಹೊಡೆದು ನೀವು ಮುಗಿಸ್ತೀರಿ. ಕಡೆಯದಾಗಿ ಅಟಮ್ ಬಾಂಬ್ಗಳನ್ನು ಇಟ್ಕೊಳ್ತೀರಲ್ಲ, ಹಾಗೆ ಆ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಿರಂತರವಾಗಿ ಚಾರ್ಜ್ ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಸಿಸ್ಟಮ್ ಅವೆಲ್ಲ, ಬ್ಯಾಟ್ರಿ ಸಿಸ್ಟಮ್. ಈಗ ಸಣ್ಣ ಡ್ರೋನ್ಗಳು ಬರ್ತಾ ಇದ್ರೆ ಏರ್ ಡಿಫೆನ್ಸ್ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಆಕ್ಟಿವ್ ಆಗ್ತಾ ಇರುತ್ತೆ, ಅದನ್ನು ಹೊಡಿತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಆಕ್ಟಿವ್ ಆದಷ್ಟು ಬ್ಯಾಟ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ದೊಡ್ಡದಾದಂಥ ಅಟಮ್ ಬಾಂಬ್ ಹಾಕ್ಬಿಡೋದು. ಇದು ಪ್ಲಾನ್ ನೋಡಿ. ಇವತ್ತು 400+ ಡ್ರೋನ್, 850ಕ್ಕಿಂತ ಹೆಚ್ಚು ಮಿಸೈಲ್ ಮಧ್ಯಪ್ರಾಚ್ಯ ದೇಶಗಳು ತಡೆದಿದೆ. ಅಂದರೆ ಎಷ್ಟು ಬ್ಯಾಟ್ರಿಗಳು ಖಾಲಿಯಾಗಿದೆ ಅರ್ಥ ಮಾಡ್ಕೊಳ್ಳಿ. 18 ಲಕ್ಷದ ಡ್ರೋನನ್ನು ಹೊಡೆಯೋದಕ್ಕೆ 40 ಕೋಟಿ ಖರ್ಚಾಗ್ತಾ ಇದೆ ಇವತ್ತು. ಇದು ಎರಡನೆಯ ಪ್ಲಾನ್. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್ ಪೇಜ್ 3ನಲ್ಲಿ ಏನಿದೆ ಅಂತೇಳಿ ಅಂತಂದರೆ ಕೇಳ್ಕತ್ತಂ. ಇರಾನ್ ಬಳಿ ಹೈಪರ್ಸಾನಿಕ್ ಹಾಗೆ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾಗೆ ಉಳಿಸ್ಕೊಂಡಿದೆ. ಸಣ್ಣ ಪುಟ್ಟ ಶಸ್ತ್ರಗಳಿಂದ ಅಮೆರಿಕಾದ ಬೇಸ್, ಶಿಪ್ಗಳು, ಆಯಿಲ್ನ ಇನ್ಫ್ರಾಸ್ಟ್ರಕ್ಚರ್ ಅವುಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇರೋದು. ಏರ್ಪೋರ್ಟ್ಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್, ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಂಡು. ಸೌದಿ, ಕುವೈತ್, ಬಹ್ರೈನ್ ಮೇಲೆ ದಾಳಿಯನ್ನು ಮಾಡ್ತಾ ಇರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. 3ನೇ ಹಂತದಲ್ಲಿ ಘಾತಕ ಮಿಸೈಲನ್ನು ಹೊರಗೆ ತೆಗೆಯುತ್ತದೆ ಇರಾನ್ ಅನ್ನೋದು ಮುಂದಿನ ದಿನದಲ್ಲಿ ಕಾದು ನೋಡಬೇಕು. ಇದು ಏನೆಲ್ಲ ಪ್ಲಾನ್ ಮಾಡ್ತಾರೆ ನೋಡಿ. ಶತ್ರುವನ್ನು ಹೇಗೆ ಮಣಿಸ್ಬೇಕು ಅಂತಂದರೆ ಆತನ ಬಳಿ ಇರುವಂಥ ಅಷ್ಟೂ ಶಕ್ತಿಯನ್ನು ಕಡಿಮೆ ಮಾಡಬೇಕು. ಶಕ್ತಿ ಕಡಿಮೆ ಮಾಡಿದಾಗ ಏನಾಗುತ್ತೆ, ಎದುರುಗಡೆ ಇರುವಂಥ ವ್ಯಕ್ತಿ ಸ್ಟ್ರಾಂಗ್ ಆಗ್ತಾನೆ. ಒಬ್ಬ ವೀಕ್ ಆಗ್ತಾ ಇದ್ದಾನೆ ಅಂತಂದರೆ ಈತ ಸ್ಟ್ರಾಂಗ್ ಆಗ್ತಾನೆ. ಈತ ಹೆಂಗೆ ಸ್ಟ್ರಾಂಗ್ ಆಗ್ತಾನೆ ಅಂತಂದರೆ ಈತನ ಬಳಿ ಚಿಕ್ಕ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಆತನ ವೀಕ್ ಮಾಡ್ತಾರೆ. ಆಮೇಲೆ ಏಕ್ದಮ್ ಅಟ್ಯಾಕನ್ನು ಮಾಡ್ತಾರೆ. ಇದು ಇರಾನ್ ಮಾಡ್ತಾ ಇರುವಂಥ ಡೆಡ್ಲಿ ಪ್ಲಾನ್. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗುತ್ತೆ. ಈಗ ಬ್ರೇಕ್. ಹೌದು, ಮಧ್ಯಪ್ರಾಚ್ಯ ಸಂಕಷ್ಟಕ್ಕೆ ಸಿಲುಕಿರೋದಂತೂ ಸತ್ಯ. 3 ಪೇಜ್ನಲ್ಲಿ ಇವತ್ತು ಇರಾನ್ ಒಂದು ಡೆಡ್ಲಿ ಪ್ಲಾನನ್ನು ಮಾಡಿಕೊಂಡಿದೆ. ಮೊದಲ ಪೇಜ್ 1 ಪ್ಲಾನ್ ಏನು ಅಂತಂದರೆ ರಡಾರ್ ಟಾರ್ಗೆಟನ್ನು ಮಾಡೋದು. ರಡಾರನ್ನು ಟಾರ್ಗೆಟ್ ಮಾಡಿ ಅದನ್ನು ಧ್ವಂಸ ಮಾಡಿದ್ರೆ ಏನಾಗುತ್ತೆ, ಇರಾನ್ ಬೇಡ, ಯಾವುದೇ ಒಂದು ದೇಶವನ್ನು ವಾಯುದಾಳಿಯಿಂದ ತಪ್ಪಿಸಿಕೊಡೋದಕ್ಕೆ ಏನಾದರೂ ಅದು ಸಾಧ್ಯ ಆಗುತ್ತೆ ಅಂದರೆ ಅದು ರಡಾರ್ಗಳಿಂದ ಮಾತ್ರ. ಯಾಕೆಂದರೆ ಆ ರಡಾರ್ನ ಒಳಗಡೆ ಯಾವುದೇ ಒಂದು ಯುದ್ಧ ವಿಮಾನಗಳು ಎಂಟ್ರಿ ಕೊಡ್ತಾ ಇದೆ ಅನ್ನೋದು ಗೊತ್ತಾದರೆ ತಕ್ಷಣ ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ, ಅಲ್ಲೇ ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡಲಾಗುತ್ತೆ. ಇವತ್ತು ಇಸ್ರೇಲ್ನ ಬಳಿ ಐರನ್ ಡೋಮ್ ಇದೆ. ಆ ರಡಾರನ್ನು ದಾಟಿ ಯಾವುದಾದ್ರು ಮಿಸೈಲ್ಗಳು ಬರ್ತಾ ಇದೆ ಅಂತಂದರೆ ಐರನ್ ಡೋಮ್ಗಳು ಆಟೋಮೆಟಿಕ್ಕಾಗಿ ಆಕ್ಟಿವ್ ಆಗುತ್ತೆ, ಹೋಗಿ ಹೊಡೆಯುತ್ತೆ. ಸೊ ಹಾಗಾಗಿ ರಡಾರನ್ನೇ ಧ್ವಂಸ ಮಾಡಿಬಿಟ್ರೆ, ರಡಾರ್ ಸೆಂಟರ್ಗಳನ್ನೇ ದಾಳಿ ಮಾಡಿ ಅದನ್ನು ನಿರ್ವಂಸ ಮಾಡಿಬಿಟ್ರೆ ಹೆಂಗೆ ಗೊತ್ತಾಗುತ್ತೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತೇಳಿ? ಗೊತ್ತಾಗೋದಿಲ್ಲ. ನೋಡಿ, ಇರಾನ್ನ ಪ್ಲಾನ್ ನೋಡಿ, ಪೇಜ್ 1ನಲ್ಲಿ ಅದರ ಪ್ಲಾನೇ ರಡಾರ್ನ ಟಾರ್ಗೆಟ್ ಮಾಡೋದು. ರಡಾರ್ ಅಷ್ಟೇ ಅಲ್ಲ, ರಡಾರ್, ಸೆನ್ಸರ್, ಕಮಾಂಡ್ ಸೆಂಟರ್ಗಳನ್ನು ಗುರಿಯಾಗಿಸ್ಕೊಂಡು ಇವತ್ತು ದಾಳಿ ಮಾಡ್ತಾ ಇದೆ. ಉದಾಹರಣೆಗೆ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೆರಿಕಾದ ಎಲ್ಲ ನೆಲೆಗಳನ್ನು, ತನ್ನ ಸೇನೆ ನೆಲೆಗಳನ್ನು ಇವತ್ತು ಕಳೆದುಕೊಳ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಅಮೆರಿಕ ಇವತ್ತು ತನ್ನ ಸೇನಾ ನೆಲೆಗಳಲ್ಲಿ ಅಥವಾ ಅಲ್ಲಿರುವಂಥ ಜನರನ್ನು ವಾಪಸ್ ಕರೆಸ್ಕೊಳ್ತಾ ಇದೆ ಅಮೆರಿಕಾಗೆ. ಇಸ್ರೇಲಲ್ಲೂ ಕೂಡ ಇವತ್ತು ಮತ್ತು ನಾಳೆ ಅವಕಾಶ ಇದೆ. ಇಸ್ರೇಲಲ್ಲಿ ಯಾರೆಲ್ಲ ಇದ್ರೆ ಅವರೆಲ್ಲ ವಾಪಸ್ ಹೋಗ್ತಿದ್ದಾರೆ. ನೋಡಿ, ತುರ್ತು ಸಿಬ್ಬಂದಿಗಳನ್ನು ಹೊರತುಪಡಿಸಿ ಎಂಬೆಸಿನಾಗ ಯಾರು ಇರೋದು ಬೇಡ, ಎಲ್ಲ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಭಯವನ್ನು ಇಟ್ಟಿದೆ ಇರಾನ್. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಸ್ವಾರ್ಮ್ ಡ್ರೋನ್ ಅನ್ನು ಬಳಕೆ ಮಾಡಿದೆ ಇರಾನ್ ಇವತ್ತು ಪೇಜ್ 1ನಲ್ಲಿ. ಅಗತ್ಯ ಏನಾದರೂ ಬಿದ್ದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಕೂಡ ಬಳಸಿ ದಾಳಿ ಮಾಡೋದಕ್ಕೆ ಇರಾನ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ನೋಡಿ, ಒಂದು ದೇಶಕ್ಕೆ ರಡಾರ್ ಇಲ್ಲ ಅಂತಂದ್ರೆ ಶತ್ರುಗಳಿಗೆ ಒಳಗೆ ಬರೋದಕ್ಕೆ ಆಕಾಶದ ಮಾರ್ಗವಾಗಿ ಬಹಳ ಸುಲಭ ಆಗುತ್ತೆ, ಸಮುದ್ರದ ಮಾರ್ಗವಾಗಿ ಬರೋದಕ್ಕೂ ಬಹಳ ಸುಲಭ ಆಗುತ್ತೆ. ಹಾಗಾಗಿ ರಡಾರ್ ಇಂಪಾರ್ಟೆಂಟ್. ಅದನ್ನು
ಮುರಿಯುವಂಥ ಕೆಲಸವನ್ನು ಮಾಡ್ತಿದೆ ಇರಾನ್. ಅದು ಇಲ್ಲದಂದ್ರೆ ದಾಳಿಗಳು ಸುಲಭವಾಗುತ್ತೆ ವೀಕ್ಷಕರೇ. ನೋಡಿ, ಇವತ್ತು UAF, ಕತಾರ್, ಬಹ್ರೈನ್ನಲ್ಲಿರುವಂಥ USA ರಡಾರನ್ನು ಟಾರ್ಗೆಟ್ ಮಾಡಿ ಹೊಡೆಯುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಆ USA ರಡಾರ್ಗಳು ಟಾರ್ಗೆಟ್ ಮಾಡಿ ಧ್ವಂಸ ಆಗೋದ್ರೆ ಇರಾನ್ನ ದಾಳಿಯಿಂದ ಬಹ್ರೈನ್ನ ಮೇಲೆ ಯಾವ ಮಾರ್ಗದಲ್ಲಿ ಬೇಕಾದರೂ ಹೋಗಿ ಹೊಡೆಯುವಂಥ ಕೆಲಸವನ್ನು ಇರಾನ್ ಮಾಡ್ಬೋದು. ಅಂದರೆ ವಾಯು ಮಾರ್ಗದಲ್ಲಿ ಪ್ರಮುಖವಾಗಿ. ಕತಾರಲ್ಲೂ ಅಷ್ಟೇ, UAE ಮೇಲೂ ಅಷ್ಟೇ ದಾಳಿಯನ್ನು ಮಾಡ್ತದೆ. ನೋಡಿ, ಇವತ್ತು ಆ ರಡಾರ್ಗಳನ್ನು ಕಣ್ತಪ್ಪಿಸಿ ಇವತ್ತು ದಾಳಿ ಮಾಡ್ತಾ ಇದೆ. ಇದು ಇಂಪಾರ್ಟೆಂಟ್. ಇರಾನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಬತ್ತಳಿಕೆಯಲ್ಲಿರುವಂಥ ಶಸ್ತ್ರಾಸ್ತ್ರಗಳು ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಹಾಗಂತ ಅಮೇರಿಕಾದಲ್ಲಿ ಏನು ಕಡಿಮೆ ಇಲ್ಲ. ಇರಾನ್ಗಿಂತ ದುಪ್ಪಟ್ಟು, ಅಂದರೆ 50ಕ್ಕಿಂತ ಹೆಚ್ಚು ಪಟ್ಟು ಅಮೇರಿಕಾದ ಬಳಿ ಸಿಸ್ಟಮ್ಗಳಿದೆ, ಶಸ್ತ್ರಾಸ್ತ್ರಗಳಿದೆ. ಆದರೆ ಅದೆಲ್ಲವೂ ಕೂಡ ಇರಾನ್ನ ಒಂದು ಕ್ಷಿಪಣಿಗಳ ದಾಳಿಯಿಂದಾಗಿ ಫೇಲ್ಯೂರ್ ಆಗ್ತಾ ಇದೆ. ಸೊ ಇದು ಪೇಜ್ 1, ರಡಾರ್ಗಳನ್ನು ಟಾರ್ಗೆಟ್ ಮಾಡೋದು. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್, ಎರಡನೇ ಪೇಜ್ ಅಂತಂದರೆ ಪೇಜ್ 2ನಲ್ಲಿ ಏನಿದೆ ಅಂತಂದರೆ ಏರ್ ಡಿಫೆನ್ಸನ್ನು ಗುರಿ ಮಾಡೋದು. ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಒಂದು ದೇಶಕ್ಕೆ. ಯಾಕೆ ಅಂತಂದರೆ ಒಂದು ದೇಶ ತನ್ನ ಶತ್ರು ದೇಶದ ಮೇಲೆ ವೈಮಾನಿಕ ದಾಳಿ ಮಾಡಿದಾಗ, ಬ್ಯಾಲಿಸ್ಟಿಕ್ ದಾಳಿ ಮಾಡಿದಾಗ, ಮಿಸೈಲ್ ದಾಳಿ ಮಾಡಿದಾಗ ಅಥವಾ ಸೆಲ್ ದಾಳಿ ಮಾಡಿದಾಗ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವಲ್ಲ, ಆಟೋಮೆಟಿಕ್ ಆಗಿ ತನ್ನ ದೇಶದ ರಡಾರನ್ನು ಟಚ್ ಮಾಡ್ತಾ ಇದ್ದಂತೆ ಆಟೋಮೆಟಿಕ್ ಆಗಿ ಅಟ್ಯಾಕ್ ಅಂದರೆ ಒಂದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗಿ ತಕ್ಷಣ ಆಕಾಶದಲ್ಲೇ ಮಿಸೈಲ್ಗಳನ್ನು, ಬ್ಯಾಲಿಸ್ಟಿಕ್ಗಳನ್ನು, ಸೆಲ್ಗಳನ್ನು ಹೊಡೆದು ಉರುಳಿಸುವಂಥ ಕೆಲಸವನ್ನು ಈ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡುತ್ತೆ. ಹಾಗಾಗಿ ಮೊದಲನೆಯ ಪ್ಲಾನ್ ಏನವ್ರದ್ದು, ಡೆಡ್ಲಿ ಪ್ಲಾನ್, ರಡಾರನ್ನು ಟಾರ್ಗೆಟ್ ಮಾಡೋದು, ರಡಾರ್ನ ಸೆಂಟರ್ಗಳನ್ನು ಧ್ವಂಸ ಮಾಡೋದು. ಎರಡನೇ ಪೇಜಲ್ಲಿ ಅಂದರೆ ಪೇಜ್ ನಂಬರ್ 2ನಲ್ಲಿ, ಪೇಜ್ 2 ಪ್ಲಾನ್ ಏನಂತಂದರೆ ಇಲ್ಲಿ ಏರ್ ಡಿಫೆನ್ಸನ್ನು ಗುರಿಯಾಗಿಟ್ಟುಕೊಂಡು ಈ ಒಂದು ಪ್ಲಾನ್ನಲ್ಲಿ ಏರ್ ಡಿಫೆನ್ಸನ್ನು ಗೊಂದಲಕ್ಕೀಡು ಮಾಡೋದು. ಇದು ಇರಾನ್ನ ಎರಡನೆಯ ಡೆಡ್ಲಿ ಪ್ಲಾನ್. ಇನ್ನು ಪೇಜ್ 3 ಪ್ಲಾನ್, ಅದನ್ನು ಕೂಡ ಹೇಳ್ತೀನಿ. ಈಗ ನೋಡಿ, 1-2 ಮಿಸೈಲ್ ಬಂದರೆ ತಡಿಬೋದು. ಪೇಜ್ 2ನಲ್ಲಿ 1-2 ಮಿಸೈಲ್ ಬಂದರೆ ತಡಿಬೋದು. ಆದರೆ 10 ಮಿಸೈಲ್ಗಳು ಅಟ್ ಎ ಟೈಮ್ ಬಂದರೆ ಯಾವುದನ್ನು ತಡೀತಾರೆ? ಇವತ್ತು ಹೊಡಿತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮಿಸೈಲ್ಗಳು ಹಾರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಅವರು ಹುಡ್ಕೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಅಮೇರಿಕ ಹೇಳ್ಕೊಳ್ತು, ಅಮೇರಿಕ ಸೇನೆಯನ್ನು ದೃಢಪಡಿಸ್ತು, ನಾವು ಇರಾನ್ನ ಪ್ರಮುಖ ನಗರಗಳನ್ನು ಧ್ವಂಸ ಮಾಡಿದ್ವಿ, ಅದರ ಆಪರೇಷನ್ ಬೇಸ್ಗಳನ್ನು ಧ್ವಂಸ ಮಾಡಿದ್ವಿ, ಕಮಾಂಡರ್ ಸೆಂಟರ್ಗಳನ್ನು ಧ್ವಂಸ ಮಾಡಿದ್ವಿ, ಸೇನಾ ನೆಲೆಗಳನ್ನು ಧ್ವಂಸ ಮಾಡಿದ್ವಿ ಅಂತ ಅದೇ ದೃಢಪಡಿಸ್ತು. ಆದರೂ ಕೂಡ ಮಿಸೈಲ್ಗಳು ತೂರಿ ಬರ್ತಾ ಇದೆ ಮಧ್ಯಪ್ರಾಚ್ಯದ ಬಳಿ. ಹಾಗಾಗಿ 10 ಮಿಸೈಲ್ಗಳು ಬಂದರೆ ಯಾವುದನ್ನು ತಡೆಯೋದಕ್ಕಾಗಲ್ಲ. ಕನ್ಫ್ಯೂಷನ್ ಆಗಿಬಿಡುತ್ತೆ. ತಮ್ಮದೇ ಶಸ್ತ್ರಾಸ್ತ್ರ ನಾಶ ಮಾಡಿಕೊಳ್ತಾರೆ ಅವಾಗ. ಉದಾಹರಣೆ ನೋಡಿ ಹೇಳ್ತೀನಿ. ಉದಾಹರಣೆಗೆ ಕತಾರ್ನಲ್ಲಿ F-15 ಯುದ್ಧ ವಿಮಾನ ಹೊಡೆದಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿಯನ್ನು ಮಾಡೋದು. ನೋಡಿ, ಇಲ್ಲಿ ಕಡಿಮೆ ಬೆಲೆಯ ಡ್ರೋನನ್ನು ದಾಳಿ ಮಾಡೋದ್ರಿಂದ ಮಾಡಿ 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 ಅದರ ಹತ್ರ ಇರುವಂಥ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನು ಕೂಡ ಕಡಿಮೆ ಮಾಡೋದು, ಎಲ್ಲ ಮುಗಿಸ್ಬಿಡೋದು. ಆಮೇಲೆ ದೊಡ್ಡದಾಗಿ ಅಟ್ಯಾಕನ್ನು ಮಾಡೋದು. ಶತ್ರುಗಳ ಮೇಲೆ ಕಡಿಮೆ ಬೆಲೆಯ ಡ್ರೋನ್ ಮೂಲಕ ದಾಳಿ ಮಾಡೋದು. ಇನ್ನು ಆ ಡಿಫೆನ್ಸ್ನ ಬ್ಯಾಟ್ರಿ ಆ ಡ್ರೋನ್ಗಳನ್ನು ತಡೆಯೋಷ್ಟರಲ್ಲೇ ಖಾಲಿ ಆಗುತ್ತೆ. ನಿಮಗೆ ಚಿಕ್ಕ ಪಟಾಕಿಗಳನ್ನು ಹೊಡಿತಾ ಇರ್ತೀರಿ. ಚಿಕ್ಕ ಪಟಾಕಿಗಳನ್ನು ಹೊಡೆದು ನೀವು ಮುಗಿಸ್ತೀರಿ. ಕಡೆಯದಾಗಿ ಅಟಮ್ ಬಾಂಬ್ಗಳನ್ನು ಇಟ್ಕೊಳ್ತೀರಲ್ಲ, ಹಾಗೆ ಆ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಿರಂತರವಾಗಿ ಚಾರ್ಜ್ ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಸಿಸ್ಟಮ್ ಈಗ ಸಣ್ಣ ಡ್ರೋನ್ಗಳು ಬರ್ತಾ ಇದ್ರೆ ಏರ್ ಡಿಫೆನ್ಸ್ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಆಕ್ಟಿವ್ ಆಗ್ತಾ ಇರುತ್ತೆ. ಅದನ್ನು ಹೊಡಿತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಆಕ್ಟಿವ್ ಆದಷ್ಟು ಬ್ಯಾಟ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ದೊಡ್ಡದಾದಂಥ ಅಟಮ್ ಬಾಂಬ್ ಹಾಕ್ಬಿಡೋದು. ಇದು ಪ್ಲಾನ್ ನೋಡಿ. ಇವತ್ತು 400+ ಡ್ರೋನ್, 850ಕ್ಕಿಂತ ಹೆಚ್ಚು ಮಿಸೈಲ್ ಮಧ್ಯಪ್ರಾಚ್ಯ ದೇಶಗಳು ತಡೆದಿದೆ. ಅಂದರೆ ಎಷ್ಟು ಬ್ಯಾಟ್ರಿಗಳು ಖಾಲಿಯಾಗಿದೆ ಅರ್ಥ ಮಾಡ್ಕೊಳ್ಳಿ. 18 ಲಕ್ಷದ ಡ್ರೋನನ್ನು ಹೊಡೆಯೋದಕ್ಕೆ 40 ಕೋಟಿ ಖರ್ಚಾಗ್ತಾ ಇದೆ ಇವತ್ತು. ಇದು ಎರಡನೆಯ ಪ್ಲಾನ್. ಇನ್ನು ಇರಾನ್ನ ಡೆಡ್ಲಿ ಪ್ಲಾನ್ ಪೇಜ್ 3ನಲ್ಲಿ ಏನಿದೆ ಅಂತೇಳಿ ಅಂತಂದರೆ ಕೇಳ್ಕತ್ತಮ್. ಇರಾನ್ ಬಳಿ ಹೈಪರ್ಸಾನಿಕ್ ಹಾಗೆ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾಗೆ ಉಳಿಸ್ಕೊಂಡಿದೆ. ಸಣ್ಣ ಪುಟ್ಟ ಶಸ್ತ್ರಗಳಿಂದ ಅಮೆರಿಕಾದ ಬೇಸ್, ಶಿಪ್ಗಳು, ಆಯಿಲ್ನ ಇನ್ಫ್ರಾಸ್ಟ್ರಕ್ಚರ್ ಅವುಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇರೋದು. ಏರ್ಪೋರ್ಟ್ಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್, ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಂಡು.
ಸೌದಿ, ಕುವೈತ್, ಬಹರೇನ್ ಮೇಲೆ ದಾಳಿಯನ್ನು ಮಾಡ್ತಾರೆ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಮೂರನೇ ಹಂತದಲ್ಲಿ ಘಾತಕ ಮಿಸೈಲ್ ಅನ್ನ ಹೊರಗೆ ತೆಗೆಯುತ್ತದೆ ಇರಾನ್ ಅನ್ನೋದು ಮುಂದಿನ ದಿನದಲ್ಲಿ ಕಾದು ನೋಡಬೇಕು. ಇದು ಏನೆಲ್ಲ ಪ್ಲಾನ್ ಮಾಡ್ತಾರೆ ನೋಡಿ. ಶತ್ರುವನ್ನ ಹೇಗೆ ಮಣಿಸ್ಬೇಕು ಅಂತಂದ್ರೆ ಆತನ ಬಳಿ ಇರುವಂಥ ಅಷ್ಟೂ ಶಕ್ತಿಯನ್ನ ಕಡಿಮೆ ಮಾಡಬೇಕು. ಶಕ್ತಿ ಕಡಿಮೆ ಮಾಡಿದಾಗ ಏನಾಗುತ್ತೆ, ಎದುರುಗಡೆ ಇರುವಂಥ ವ್ಯಕ್ತಿ ಸ್ಟ್ರಾಂಗ್ ಆಗ್ತಾನೆ. ಒಬ್ಬ ವೀಕ್ ಆಗ್ತಾ ಇದ್ದಾನೆ ಅಂತಂದರೆ ಈತ ಸ್ಟ್ರಾಂಗ್ ಆಗ್ತಾನೆ. ಈತ ಹೆಂಗೆ ಸ್ಟ್ರಾಂಗ್ ಆಗ್ತಾನೆ ಅಂತಾರೆ, ಈತನ ಬಳಿ ಚಿಕ್ಕ ಚಿಕ್ಕ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ 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 ಆತನ ವೀಕ್ ಮಾಡ್ತಾರೆ. ಆಮೇಲೆ ಏಕ್ದಮ್ ಅಟ್ಯಾಕನ್ನು ಮಾಡ್ತಾರೆ. ಇದು ಇರಾನ್ ಮಾಡ್ತಾ ಇರುವಂಥ ಡೆಡ್ಲಿ ಪ್ಲಾನ್. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗುತ್ತೆ. ಈಗ ಬ್ರೇಕ್ ಬ್ಯಾಕ್